ಮೊದಲನೇದಾಗಿ ಎಲ್ಲ ನೇಕಾರ ಬಂಧುಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿರೋರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ನಾನು ಸಾಮಾನ್ಯವಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳೋದಿಲ್ಲ, ಆದರೂ ನನಗೆ ಅಭಿಮಾನದಿಂದ ಸರ್ ನಿಮ್ಮದು ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ, ನೀವು ಭಾಗವಹಿಸ್ಬೇಕಂತ ಹೇಳಿದಾಗ ನಾನು ಆಗಲ್ಲ ಅಂತ ಹೇಳೋಕೆ ಹೋಗಿಲ್ಲ. ಆದರೆ ಇಷ್ಟೊಂದು ಅಚ್ಚುಕಟ್ಟಾಗಿ ಎಲ್ಲರೂ ಸೇರಿ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದ. ನಮಸ್ಕಾರ. ಹಾಗೂ ಕರ್ನಾಟಕ ರಾಜ್ಯ ನೇಕಾರ ಒಕ್ಕೂಟದ ಅಧ್ಯಕ್ಷರು ಹಾಗೂ ಇನ್ನೂ ಅನೇಕ ಸಂಘಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ BS ಸೋಮಶೇಖರ್ ಅವರಿಗೆ ಇವತ್ತಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಾವು ಅವರ ಕಾರ್ಯವೈಖರಿಯನ್ನು ನೋಡ್ತಾ ಇದ್ದರೆ ಇಡೀ ಕರ್ನಾಟಕದಲ್ಲಿ ನಮ್ಮ ನೇಕಾರ ಸಂಘಟನೆಯನ್ನು ಮಾಡಿ ಮಹಿಳಾ ನೇಕಾರರಿರ್ಬೋದು ಹಾಗೂ ಮಹಿಳಾ ಸಂಘಟನೆ ಇರ್ಬೋದು, ಮಹಿಳಾ ಅಧ್ಯಕ್ಷರುಗಳ ನೇಮಕ ಮಾಡೋದರಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಹ ಇವತ್ತು ನೇಕಾರ ಅನ್ನೋ ಒಂದು ಹೆಸರನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ತಂದಿರುವಂಥ ವ್ಯಕ್ತಿ ಅಂತಂದರೆ ನಮ್ಮ BS ಸೋಮಶೇಖರ್ ಅವರು. ಏಕೆಂತಂದರೆ ಈಗ ಜಾತಿ ಗಣಿತ ಬಗ್ಗೆ ತಾವು ನೋಡ್ತಾ ಇರ್ಬೋದು, ಇಡೀ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅವರ ಸಂಘಟನೆ ಮಾಡಿ ನೇಕಾರರ ಜಾತಿ ಗಣಿತೆಯನ್ನು ಇವತ್ತು ಮಾಡಿರುವಂಥದ್ದು. ಹಾಗೂ ನಮ್ಮ ನೇಕಾರರ ಪರವಾಗಿ ಅವರ ಹೋರಾಟ ಏನಂತಂದರೆ 2017 ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದಾಗ ನೇಕಾರ ಮಹಾಸಭಾ ಮಾಡಿದಾಗ ನೇಕಾರರು ಯಾರು ಅಂತ ಗೊತ್ತೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ BS ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವರು ಆ ಒಂದು ಸಂದರ್ಭದಲ್ಲಿ ಆ ಒಂದು ಸಮಾವೇಶದಲ್ಲಿ ನೇಕಾರರು ಇದ್ದಾರ ಇಷ್ಟು ಜನ ಅಂತ ಕಂಡಿಡಿದಿದ್ದು ಆ ಒಂದು ಸಮಾರಂಭದಲ್ಲಿ. ಅವತ್ತು BS ಸೋಮಶೇಖರ್ ಏನು ಅಂತ ಒಬ್ಬ ನೇಕಾರ ಮುಖಂಡ, ಇವತ್ತು ಅಂಥವ್ರನ್ನ ನಾವು ಮೇಲೆ ತರಬೇಕು ಅಂತೇಳಿ ಇವತ್ತು ನಾನು ನಿಮ್ಮ ಮುಖಾಂತರ ಒಂದು ಮಾಧ್ಯಮ ಮುಖಾಂತರ ನಮ್ಮ BJP ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ನಮ್ಮ ವಿಜೇಂದ್ರ ಆಗಿದ್ದಾರೆ. ಇವತ್ತು ನಮ್ಮ ನೇಕಾರ ಮುಖಂಡರು ಯಾರು ಇವತ್ತು ಅಂತಂದರೆ ಒಳ್ಳೆ ಕಾರ್ಯ, ಒಳ್ಳೆ ಸಂಘಟನೆ, ಒಳ್ಳೆ ನೇಕಾರರಿಗೆ ಅನುಕೂಲ ಮಾಡುತ್ತಿರುವಂಥ ವ್ಯಕ್ತಿಯನ್ನು ಇವತ್ತು ನೀವು ಕಂಡಿಡಿದು ಅಂಥವರಿಗೆ ನೀವು ಒಂದು ಸೀಟ್ ಕೊಡಬೇಕು. ಇವತ್ತು ಅದನ್ನು ನಾವು ಈ ಹುಟ್ಟು ಹಬ್ಬದ ಪ್ರಯುಕ್ತ ಅವರಿಗೆ ನಮ್ಮ ಪಕ್ಷದಿಂದ BJP ಪಕ್ಷದಿಂದ ರಾಜ್ಯಾಧ್ಯಕ್ಷರಿಗೆ ನಮ್ಮ ವಿಜೇಂದ್ರ ಅವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ಮುಂದಿನ ಒಂದು ಚುನಾವಣೆಯಲ್ಲಿ ಅವರಿಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ಬಯಸುವಂಥ ಒಂದು ಕ್ಷೇತ್ರಕ್ಕೆ ನೀವು ಅವರನ್ನು ನೇಕಾರರ ಮುಖಂಡರಾಗಿ ಅವರನ್ನ ನೀವು ಒಂದು ಸೀಟ್ ಕೊಡಬೇಕಂತೇಳಿ ನಾನು ಈ ದಿವಸ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹುಟ್ಟುಹಬ್ಬಕ್ಕೆ ನಮ್ಮ ನೇಕಾರ ಸಮಾಜದಿಂದ ಒಂದು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋಣ. ಅವರು ತುಂಬ ಬೆಳೀತಾ ಇದ್ದಾರೆ. ನಮ್ಮ ನೇಕಾರ ಅನ್ನೋದು ಒಂದು ಎಳೆನ ಎಲ್ಲರೂ ಬೆಳೆದೊಯ್ತಾ ಇದ್ದಾರೆ. ಅವ್ರು ಬಂದಮೇಲೆ ತುಂಬ ಇಡೀ ನಮ್ಮ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ಹೆಚ್ಚು ಜನಗಳನ್ನ ಹೆಚ್ಚು ಜಿಲ್ಲಾಧ್ಯಕ್ಷರನ್ನ ಮಾಡಿ ಇವತ್ತು ಒಳ್ಳೆ ಒಂದು ರೆಕಗ್ನೈಸೇಷನ್. ಒಕ್ಕೂಟ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಅದು ಇವತ್ತು ನಮ್ಮ ಸೋಮಶೇಖರ್ ಅಣ್ಣವರು ಬಂದಮೇಲೆ ಅದು ತುಂಬ ಇದಾಗಿದೆ, ತುಂಬ ಹೈಲೈಟ್ ಆಗಿ ಮಾಡಿದ್ದಾರೆ. ಸೊ ಹೆಚ್ಚು ದೇವರು ಅವರಿಗೆ ಶಕ್ತಿ, ಆಯುಸ್ಸು, ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರ ಆಸೆಯಂತೆ MLA ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ಒಳ್ಳೇದಾಗಿ ನಮ್ಮ ಯಜಮಾನ್ರ ಅಂತ ನನಗೆ ಒಂದು ಹೆಮ್ಮೆ ಅನಿಸುತ್ತೆ. ಅವರು ನನ್ನ ಮದುವೆ ಆಗೋದಕ್ಕೆ ಮುಂಚೆಯಿಂದ ರಾಜಕೀಯದಲ್ಲಿದ್ದಾರೆ. ಮತ್ತು ಅವರ ಜನಸೇವೆ ತುಂಬ ಮಾಡ್ತಿದ್ದಾರೆ, ಸಮಾಜ ಸೇವೆ. ಮತ್ತು ನಮ್ಮ ಸಮಾಜಕ್ಕೆ ಅವರು ಅಧ್ಯಕ್ಷರಾಗಿ ಸೇವೆ ಮಾಡ್ತಿದ್ದಾರೆ ಮತ್ತು ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿ ಮುನ್ನಡೆಯುತ್ತಿದ್ದಾರೆ. ಅವರು ನೆಕ್ಸ್ಟ್ MLA ಆಗಬೇಕಂತ ನನ್ನ ಆರೈಕೆ, ನನ್ನ ಆಶಯ ಕೂಡ ಅದೇ ಆಗಿದೆ. ಅವರು ಇನ್ನೂ ಹೆಚ್ಚಾಗಿ ಜನಸೇವೆ ಮಾಡಬೇಕು. ನಮ್ಮ ಒಕ್ಕೂಟದ ಆಗ್ಬೋದು, ಮತ್ತು ನಮ್ಮ ಸಮಾಜದ್ದಾಗ್ಬೋದು, ಮತ್ತು BJPಯಲ್ಲಿ ಗುರುತಿಸ್ಕೊಂಡು MLA ಆಗಿ ಅವರಿನ್ನೂ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ನಾನು ಆಶಿಸ್ತೇನೆ. ಮತ್ತು ಅವ್ರು ಆಗ್ತಾರೆ ಅಂತ ನನಗೆ ಭರವಸೆನೂ ಇದೆ. ನಾನು ದೇವ್ರ ಮೇಲೆ ನಂಬಿಕೆನೂ ಇಟ್ಟಿರೋದ್ರಿಂದ ನನ್ನ ಆಸೆ ಆದಷ್ಟು ಬೇಗ ಪೂರೈಸಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವರಿಗೆ ಅಧ್ಯಕ್ಷರಾದಂಥ BS ಸೋಮಶೇಖರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ನಾವು ಈಗ ಅವ್ರು ಎಷ್ಟು ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾರೆ, ರಾಜಕೀಯದಲ್ಲಿ ಅವರು ಮುಂದೆ ಬರ್ಬೇಕನ್ನೋದೇ ನಮ್ಮ ಆಸೆ. ಅವ್ರು ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ, ದೇಶಕ್ಕೂ ಒಳ್ಳೇದಾಗತ್ತೆ.